ಸರ್ಕಾರಿ ಕಾಲೇಜು ಹಂತ ಸೇರಿದ್ದ ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ರೂಮಿನ ಕೊರತೆಯಾಗಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಶಿಕ್ಷಣ ಕೊಡಲು ಕಾಲೇಜು ಆಡಳಿತ ಮಂಡಳಿ ಕುಂಟು ನೆಪ ಹೇಳುತ್ತಿದೆಯಂತೆ. ಇರೋ ಎರಡೇ ಕ್ಲಾಸ್ ರೂಮಿನಲ್ಲಿ 240 ವಿದ್ಯಾರ್ಥಿಗಳು ಶಿಫ್ಟ್ ಪ್ರಕಾರ ಪಾಠ ಕೇಳುವ ದುಸ್ಥಿತಿ ಬಂದಿದೆ. ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯನ್ನ ಪ್ರಶ್ನಿಸಿದರೆ ಮಾರ್ಕ್ಸ್ ಮತ್ತು ಹಾಜರಾತಿ ಕಡಿಮೆ ಕೊಡಿ ಅಂತ ಬೆದರಿಕೆ ಹಾಕ್ತಿದ್ದಾರಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇದು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆ. ಈ ಜಿಲ್ಲಾ ಆಸ್ಪತ್ರೆ ಅಂದರೆ ಒಂದಲ್ಲ ಒಂದು ಸಮಸ್ಯೆಗಳ ಆಗರವಾಗಿದೆ. ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಸಾರ್ವಜನಿಕರ ಆರೋಪವಾಗಿದೆ. ಇಲ್ಲಿ 240 ವಿದ್ಯಾರ್ಥಿಗಳಿರುವ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಕೂಡ ನಡೀತಾ ಇದೆ. ಆದರೆ ಇದಕ್ಕೆ ಅಂತ ಮೀಸಲಾಗಿರುವ ಕ್ಲಾಸ್ ರೂಮ್ಗಳಿಲ್ಲ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹೊಸ ಕಟ್ಟಡದಲ್ಲಿಯೇ 2 ಕೊಠಡಿಗಳು ಮಾತ್ರ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದ್ದು ತರಗತಿಯನ್ನು ನಡೆಸಲಾಗುತ್ತಿದೆ. ಆದರೂ ಕೂಡ ಒಂದು ಬ್ಯಾಚ್ ಪ್ರಾಕ್ಟಿಕಲ್ಗೆ ಹೋದರೆ ಮತ್ತೊಂದು ಬ್ಯಾಚ್ ತರಗತಿಯಲ್ಲಿ ಮಾತ್ರ ಅವಕಾಶವಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಸರಿಯಾದ ಶಿಕ್ಷಣ ಕೂಡ ಸಿಗ್ತಾ ಇಲ್ಲ. ಇಂಥ ಒಂದು ಸಂಪತ್ತಿಗೆ ಸರ್ಕಾರಿ ಕಾಲೇಜು ಅಂತ ಯಾಕೆ ನಡೆಸಬೇಕು ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಇದೀಗ 2 ಕ್ಲಾಸ್ ರೂಮ್ಗಳನ್ನು ಬಿಟ್ಟು ಬೇರೆ ಕಡೆಗೆ ಕ್ಲಾಸ್ ನಡೆಸಿ ಎಂದು ಡಾಕ್ಟರ್ ರವೀಂದ್ರ ಹೇಳ್ತಿದ್ದರಿಂದಾಗಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದು ಮೌನ ಧರಣಿಗೂ ಕೂಡ ಮುಂದಾಗಿದ್ದಾರೆ. ಸರ್ಕಾರಿ ಕಾಲೇಜು ಅಂತ ನಂಬಿ ಬಂದಿದ್ದ ನಮಗೆ ಸರಿಯಾಗಿ ತರಗತಿಗಳು ನಡೆಯೋದಿಲ್ಲ, ಲ್ಯಾಬ್ ವ್ಯವಸ್ಥೆ ಕೂಡ ಇಲ್ಲ, ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಹೇಗೆ ಸಾಧ್ಯ ಎಂದು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲದೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ವಾರ್ಡ್ಗಳಿಗೆ ಹೋಗಬೇಕಾದಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದ್ದು ಅಲ್ಲಿ ಆಸ್ಪತ್ರೆಯ ನರ್ಸ್ಗಳು ನಮಗೆ ಶೌಚಾಲಯಕ್ಕೂ ಕೂಡ ಬಿಡಿಸಿಕೊಳ್ಳುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಿದ್ದಾರೆ. ಈ ಎಲ್ಲ ಸಮಸ್ಯೆಯ ಕುರಿತು ಪ್ರಶ್ನೆ ಮಾಡಿದರೆ ಅಂತವರನ್ನ ಈಗಿನ ಪ್ರಿನ್ಸಿಪಾಲ್ ಚಾರ್ಜ್ನಲ್ಲಿರುವ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಸರ್, ಫಸ್ಟು BSc ನರ್ಸಿಂಗ್ ಸ್ಟೂಡೆಂಟ್ಸ್ಗಿಂತ ಚಿತ್ರದುರ್ಗ ಜನತೆಗೆ ಸಮಸ್ಯೆ ಜಾಸ್ತಿ ಆಗಿದೆ. ಯಾಕಂದರೆ ಸರ್, ಕ್ಲಿನಿಕಲ್ ಡ್ಯೂಟಿಗೆ ಹೋಗ್ತಿದ್ದೀವಲ್ಲ ಸರ್, ನಮಗೆ ನೆಟ್ಟಿಗೆ ಕಾಲೇಜಿಗೆ ಬಂದು ಹತ್ತತ್ರ 1.25 ವರ್ಷ ಆಗ್ತಾ ಬಂತು. ನೆಟ್ಟಿಗೆ 2 ತಿಂಗಳು 10 ಗಂಟೆಯಿಂದ 5 ಗಂಟೆ ತನಕ ಕ್ಲಾಸ್ ತಗೊಂಡಿಲ್ಲ ಸರ್. ಕ್ಲಿನಿಕಲ್ ಡ್ಯೂಟಿಗೆ ಮಾತ್ರ ಕಳಿಸ್ತಿದ್ದಾರೆ. ಇಲ್ಲಿ ನೆಟ್ಟಿಗೆ ಪ್ರೊಸೀಜರ್ಸ್ ಏನೂ ಗೊತ್ತಿಲ್ಲ. ಅಲ್ಲೋಗಿ ಡೈರೆಕ್ಟ್ ಜನಗಳಿಗೆ ಹೆಂಗೆ ಸರ್ ಟ್ರೀಟ್ಮೆಂಟ್ ಮಾಡೋದು? ಇದು ನಾವು ಡಿಸಿಷನ್ ಅಲ್ಲ, ನೀವು ತಗೋಬೇಕು. ಆ್ಯಕ್ಚುಲಿ ನೆಟ್ಟಿಗೆ ಲ್ಯಾಬ್ ಅಂತ ಹೇಳ್ತಿದ್ದಾರೆ ಸರ್. ಲ್ಯಾಬಲ್ಲಿ ನೋಡಿದ್ರೆ ನೆಟ್ಟಿಗೆ 1-2 ಎಕ್ವಿಪ್ಮೆಂಟ್ಸ್ ಇಲ್ಲ. ಅಲ್ಲಿ ಪ್ರೊಸೀಜರ್ ಏನು ನೆಟ್ಟು ಕಲ್ತಿಲ್ಲ ಅಂದರೆ ಅಲ್ಲೋಗಿ ಜನಗಳಿಗೆ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡೋದು? ಲೈಬ್ರರಿ ಅಂತಾರೆ, ಅಲ್ಲಲ್ಲಿ 2 ಬುಕ್ಸ್ ಇಲ್ಲ. ದಯವಿಟ್ಟು ಅಟ್ಲೀಸ್ಟ್ 2 ಲಕ್ಷ 3 ಲಕ್ಷ ಆದರೂ ಲೋನ್ ಗೀನ್ ಮಾಡಿಸ್ಕೊಂಡು ಪ್ರೈವೇಟ್ ಕಾಲೇಜಿಗೆ ಹೋಗಿ. ಸುಮ್ಮನೆ ಇಲ್ಲಿ ನಂಬ್ಕೊಂಬರ್ಬೇಡ್ರಿ ಏನದು ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿ. ನಮ್ಮ ಗೌರ್ಮೆಂಟ್ನ ನಂಬ್ಕೊಂಬರ್ಬೇಡಿ. ಫಸ್ಟ್ 1947ರಿಂದ ಹಿಡಿದು ಇಲ್ಲಿ ತನಕ ಯೂತ್ಸ್ ಬರೀ ಹೋರಾಟ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಪಕ್ಕದ ಕಂಟ್ರಿಯಲ್ಲಿ ನೋಡಿದರೆ ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲ ಅವ್ರ ಗೋಲ್ಸ್ ಕಡೆ ಅಚೀವ್ ಮಾಡ್ತಿದ್ದಾರೆ. ಇನ್ನು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯ ಸುಪರ್ದಿಯಲ್ಲಿ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಬೇಕಾದ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ನಡೆಗೆ ವಿದ್ಯಾರ್ಥಿಗಳ ಸಮೂಹವೇ ಬೇಸರಗೊಂಡಿದೆ. ಸಮಸ್ಯೆ ಬಗೆಹರಿಸಬೇಕಾದವರು ಬೇರೆ ಸೋರ್ಸ್ಗಳ ಮೂಲಕ ಓದಿ ಎನ್ನುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧವಾಗಿ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರು, ನಮ್ಮ ಆಸ್ಪತ್ರೆಯಲ್ಲಿ ಕಳೆದ 3 ವರ್ಷಗಳ ಹಿಂದೆ ಇದಕ್ಕೆ ಸೌಲಭ್ಯಗಳಿಲ್ಲದೆ ಸರ್ಕಾರದ ಅನುಮತಿ ಪಡೆದು ಪ್ರಾರಂಭ ಮಾಡಲಾಗಿತ್ತು. ಜಿಲ್ಲಾ ಆಸ್ಪತ್ರೆಯ ಈ ಒಂದು ಬಿಎಸ್ಸಿ ನರ್ಸಿಂಗ್ ಕಾಲೇಜ್ ಈಗಾಗಲೇ ಬೋಧಕರಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಇವರ ಕ್ಲಾಸ್ ನಡೆಸಲು ನೀಡಿದ್ದ ಕೊಠಡಿಗಳಲ್ಲಿ ರೋಗಿಗಳಿಗೆ ಹಾಕಲು ಜಾಗ ಬೇಕಾಗಿದೆ. ಇದರಿಂದ ಇನ್ನೊಂದು ಭಾಗಕ್ಕೆ ಈಗಾಗಲೇ ಕ್ಲಾಸ್ ಶಿಫ್ಟ್ ಮಾಡಲಾಗಿದೆ. ನಾನು ಅವರ ಮಾರ್ಕ್ಸ್ ಮತ್ತು ಅಕಾಡೆಮಿಕ್ ಸಂಬಂಧಿಸಿದಂತೆ ಯಾವುದೇ ವಿಚಾರಕ್ಕೆ ತಲೆ ಹಾಕಲ್ಲ. ಈಗ ವೈದ್ಯಕೀಯ ಕಾಲೇಜು ಹೊಸ ಕಟ್ಟಡ ಆದ ಬಳಿಕ ಈ ಎಲ್ಲ ಸಮಸ್ಯೆ ಬಗೆಹರಿಯಲಿದೆ ಎಂದು ಡಾಕ್ಟರ್ ರವೀಂದ್ರ ತಿಳಿಸಿದ್ದಾರೆ. ಅಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ, ಅವರು ವೈಸ್ ಪ್ರಿನ್ಸಿಪಾಲ್ ಇರ್ತಾರೆ. ಅದನ್ನೆಲ್ಲ ಅಕಾಡೆಮಿಕ್ಸ್ನು ಟೆಸ್ಟ್ ಕಂಡಕ್ಟ್ ಮಾಡೋದು, ಇಂಟರ್ನಲ್ ಅಸೆಸ್ಮೆಂಟ್ ಕೊಡೋದು ಎಲ್ಲ ಅವರು ಯಾರು ನಮ್ಮ ಪ್ರಿನ್ಸಿಪಾಲು ವೈಸ್ ಪ್ರಿನ್ಸಿಪಾಲ್ ಜವಾಬ್ದಾರಿಯಾಗಿರುತ್ತೆ. ಇದರಲ್ಲಿ ನಮ್ಮನ್ನ ಆಕ್ಷೇಪ ಏನೇ ಇರೋದಿಲ್ಲ. ಇನ್ನೂ ಒಂದು ವರ್ಷ 2 ವರ್ಷದಲ್ಲಿ ವೈದ್ಯಕೀಯ ಕಾಲೇಜು ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ ಇನ್ನು 1 ವರ್ಷ 1.5 ವರ್ಷದಲ್ಲಿ ಅದು ನಿರ್ಮಾಣ ಕಂಪ್ಲೀಟ್ ಆಗೋದ್ರಿಂದ ಆ ಹುಡುಗರಿಗೆ 100 ರೂಮ್ಗಳಿರುತ್ತೆ. ಅಲ್ಲಿ ಅವರು ಅಕಾಡೆಮಿಕ್ಸಿಗೆ ನಾನು ಯಾವುದೂ ಅವ್ರಿಗೆ ಅಲ್ಲಿ ಅಕಾಡೆಮಿಕ್ಸ್ ವಿಚಾರಕ್ಕೆ ನಾನು ತಲೆನೇ ಹಾಕೋದಿಲ್ಲ. ನಮಗೇನು ನಮ್ಮದು ಆಸ್ಪತ್ರೆ ಇರುತ್ತೆ, ಅಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ, ಅವರು ವೈಸ್ ಪ್ರಿನ್ಸಿಪಾಲ್ ಇರ್ತಾರೆ. ಅದನ್ನೆಲ್ಲ ಅಕಾಡೆಮಿಕ್ಸ್ನು ಟೆಸ್ಟ್ ಕಂಡಕ್ಟ್ ಮಾಡೋದು, ಇಂಟರ್ನಲ್ ಅಸೆಸ್ಮೆಂಟ್ ಕೊಡೋದು ಎಲ್ಲ ಅವರು ಯಾರು ನಮ್ಮ ಪ್ರಿನ್ಸಿಪಾಲು ವೈಸ್ ಪ್ರಿನ್ಸಿಪಾಲ್ ಜವಾಬ್ದಾರಿಯಾಗಿರುತ್ತೆ. ಇದರಲ್ಲಿ ನಮ್ಮನ್ನ ಆಕ್ಷೇಪ ಏನೇ ಇರೋದಿಲ್ಲ. ಒಟ್ಟಾರೆ ಚಿತ್ರದುರ್ಗದ ಬಿಎಸ್ಸಿ ನರ್ಸಿಂಗ್ ಕಾಲೇಜಿನಲ್ಲಿ ಎಲ್ಲ ಸೌಲಭ್ಯಗಳ ಇರುತ್ತೆ ಅಂತ ನಂಬಿ ಬಂದಿದ್ದ ವಿವಿಧ ಜಿಲ್ಲೆಯ ವಿದ್ಯಾರ್ಥಿಗಳು ಪಾಠ ಕೇಳಲು ಕೂಡ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ.
ಸೌಲಭ್ಯ ಕೊಡಬೇಕಾದ ಕಾಲೇಜು ಆಡಳಿತ ಮಂಡಳಿ ದಿನಕ್ಕೊಂದು ಸಬೂಬು ಹೇಳಿ ಕಾಲೇಜನ್ನು ಶಿಫ್ಟ್ ಮಾಡುತ್ತಿದ್ದಾರೆ. ಸೌಲಭ್ಯ ಕೇಳಿ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಆಗುವಂತಹ ಭಯ ಕೂಡ ಒದಗಿ ಬಂದಿದೆ.